ಅಷ್ಟಕ್ಕೆ ಇವತ್ತು ಇಡ್ಲಿ ವಡೆ ಮಾಡ್ತಿ? ಹಾಂ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನನ್ನ ಮಗಳಿಗೆ ಇಡ್ಲಿ ಜೊತೆ ವಡಾನು ಮಾಡಾಕತ್ತೀನಿ. ಇಲ್ಲಿ ನಾನು ಉದ್ದಿನಬೇಳೆನ 4ರಿಂದ 5 ತಾಸು ನೆನೆಸ್ಕೊಂಡಿನಿ. ಈಗ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೋತೀನಿ. ಮಿಕ್ಸರ್ ಜಾರಿಗೆ ನಾನು ಭಾಳ ನೀರು ಹಾಕೋದಿಲ್ಲ, ಯಾಕಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿನ ಬೇಕಾಗ್ತೈತಿ. ಇದನ್ನು ನಾನೊಂದು ಈಗ ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನಾನಿಲ್ಲಿ ವಡಾ ಮಾಡೋಕೆ ಯಾವುದೇ ಸೋಡಾ ಯೂಸ್ ಮಾಡಿಲ್ಲ. ಸೋಡಾ ಹಾಕ್ಲಾರ್ದೇ ಹೆಂಗೆ ಸ್ಪಾಂಜಿ ಆಗ್ತಾವೆ ವಡಾ ನೋಡ್ರಿ. ಹಿಟ್ಟೆಲ್ಲ ತಕ್ಕೊಂಡ್ಮೇಲೆ ನಾನೀಗ ಇದಕ್ಕೆ ಸಣ್ಣಂಗೆ ಹೆಚ್ಚಿದ್ದ ಕರಿಬೇವು ಮತ್ತು ಸಣ್ಣಂಗೆ ಹೆಚ್ಚಿದ್ದ ಹಸಿ ಕೊಬ್ಬರಿನೂ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬೋದು, ಸಣ್ಣಂಗೆ ಕೊತ್ತಂಬರಿನೂ ಹಾಕೋಬೋದು. ನಾ ಅದನ್ನು ಹಾಕಿಲ್ಲ. ಮತ್ತು ಇದಕ್ಕೆ 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೀನಿ ಕ್ರಿಸ್ಪಿ ಆಗೋ ಸಂಬಂಧ. ನಾನೀಗ ಈ ಹಿಟ್ಟನ್ನ ಚೆಂದಂಗೆ ಬೀಟ್ ಮಾಡ್ತೀನಿ. ನೀವು ಎಷ್ಟು ಹೊತ್ತು ಇದನ್ನು ಬೀಟ್ ಮಾಡ್ತೀರಿ ಅಷ್ಟು ಚೆಂದಂಗೆ ಹಿಟ್ಟು ಉಬ್ಬಿ ಬರ್ತೈತಿ ಮತ್ತು ವಡಾ ಸ್ಪಾಂಜಿ ಆಗ್ತಾವೆ. ಇದನ್ನು 15ರಿಂದ 20 ನಿಮಿಷ ಹಿಂಗೆ ಫಾಸ್ಟಾಗಿ ಬೀಟ್ ಮಾಡಿ ನಾವು ಇಡಬೇಕು, ಒಂದು 10 ನಿಮಿಷ. ಇದನ್ನು ಈಗ 15ರಿಂದ 20 ನಿಮಿಷ ಆಯ್ತು ನಾ ಈಗ ಬೀಟ್ ಮಾಡಿಟ್ಟ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕೋತೀನಿ. ಎಣ್ಣೆ ಜಾಸ್ತಿ ಹಾಕಬೇಕು, ನಮ್ಮ ವಡಾ ಫುಲ್ ಅದರ ಡಿಪ್ ಆಗುವಷ್ಟು ಎಣ್ಣೆ ಹಾಕಬೇಕು. ಈಗ ನೋಡಿರಿ ಎಣ್ಣೆ ಪೂರಾ ಕಾಯ್ದೈತಿ. ಪೂರಾ ಕಾದ್ಮೇಲೆ ನಾವು ವಡಾ ಬಿಡಬೇಕು, ಇಲ್ಲಾಂದ್ರೆ ವಡಾ ಗಟ್ಟಿ ಆಗಿಬಿಡ್ತಾವೆ. ಈಗ ಲಘುನ ಹೊಳಸ್ಬಾರ್ದು, ಹಸಿ ಇರ್ತೈತಿ ಹಿಟ್ಟು. ಒಂದು ಸ್ವಲ್ಪ ಬಿಟ್ಟು ಬ್ರೌನ್ ಆದಮೇಲೆ ಮತ್ತು ಉಲ್ಟಾ ಮಾಡಬೇಕು. ಇಲ್ಲಿ ನೋಡಿರಿ ನಮ್ಮ ವಡಾ ಫುಲ್ ಕ್ರಿಸ್ಪಿ ಆಗ್ಯಾವು. ನನ್ನ ಚಾನಲಿಗಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಇಡ್ಲಿ ಇತ್ತಂದ್ರೆ ಅದ್ರ ಜೋಡಿ ವಡಾ ಬೇಕಾ ಅನ್ನೋರು ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ ನಾ ಓಪನ್ ಮಾಡಿ ತೋರಿಸಾತೀನಿ. ಫುಲ್ ಸ್ಪಾಂಜಿ ಆಗೈತಿ, ಒಳಗೆ ಹಸಿ ಏನೂ ಆಗಿಲ್ಲ. ಹಿಂಗೆ ಇನ್ನೊಂದು ರೆಸಿಪಿ ಜೋಡಿ ನಿಮ್ಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.